ಮೇಲೆ ಕಾಣ್ತಾ ಇರೋದು ಗೋಪುರದ ಕೆಳಭಾಗ, ಕೆಳಗೆ ಕಾಣ್ತಾ ಇರೋದು ಗೋಪುರದ ಮೇಲ್ಭಾಗ. ಇದು ಕಾಣಿಸೋದು ಕಿಟಕಿ ಇದೆ ಒಂದು. ಈ ಕಿಟಕಿಯ ಬೆಳಕಿನಿಂದ ಇದು ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ. ಎಕ್ಸಾಕ್ಟ್ಲಿ ಗೋಪುರದ ಬಣ್ಣ ಏನಿದೆಯೋ ಅದೇ ಬಣ್ಣದಲ್ಲೇ ರಿಫ್ಲೆಕ್ಟ್ ಆಗೋದು ನೋಡಿ. ಇದೇ ಕಿಟಕಿ ಮೂಲಕನೇ ಬರ್ತಾ ಇರೋ ಬೆಳಕಿದೆ ಅಲ್ವಾ, ಈ ಬೆಳಕಿಂದನೇ ಅಲ್ಲಿ ಕಾಣ್ತಾ ಇರೋ ಗೋಡೆ ಮೇಲೆ ಗೋಪುರ ಉಲ್ಟಾಗಿ ಕಾಣಿಸುತ್ತೆ. ವಿಶೇಷ ಏನಂತ ಹೇಳಿದ್ರೆ ಗೋಪುರ ಯಾವ ಬಣ್ಣದಲ್ಲಿದೆಯೋ ಅದೇ ಬಣ್ಣನೇ ಇಲ್ಲಿ ಕಾಣಿಸುವಂಥದ್ದು ನಿಮಗೆ. ಮತ್ತೆ ಈ ಒಳಗಡೆ ಹಾಲ್ ಈ ತರ ಕಾಣಿಸುತ್ತೆ ನೋಡಿ. ತುಂಬಾ ಜನ ಬರ್ತಾರೆ, ಗಲಾಟೆ ಜಾಸ್ತಿ. ಆಮೇಲೆ ಏನು ಅಂದ್ರೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ನೀವು ಅಲ್ಲಿ ದರ್ಶನ ಮಾಡ್ಕೊಂಡು ಹಿಂಗೆ ಬರ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಬರ್ತಿದಾರೆ ನೋಡಿ ಹತ್ಕೊಂಡು, ಅವರೆಲ್ಲ ಹಿಂಗೆ ಮುಂದೆ ಬಂದ್ಬಿಟ್ಟು ಅಲ್ಲಿ ಊಟದ ಹಾಲಿಗೆ ಹೋಗ್ತಾರೆ. ಮುಂದೆ ಪ್ರಸಾದ ಇರುತ್ತೆ, ಪ್ರಸಾದ ಹಾಲಿಗೆ ಹೋಗ್ಬೋದು. ಈ ಮಧ್ಯದ್ರಲ್ಲಿ ಅಂದ್ರೆ ನೀವು ಪ್ರಸಾದಕ್ಕೆ ಏನು ಹೋಗ್ತಿರೋ ಇಲ್ಲಿ ಹತ್ಕೊಂಡು ಬಂದು ಅಲ್ಲಿ ರೈಟ್ ಸೈಡ್ ಇದೆ, ಸ್ವಲ್ಪ ಕತ್ಲೆ ತರ ಕಾಣಿಸುತ್ತೆ ನಿಮ್ಗೆ. ನೆಕ್ಸ್ಟ್ ಬಂದ ಸ್ವಲ್ಪ ಗಮನಿಸಿ ನೋಡ್ಬೇಕು ನೀವು ಇದನ್ನ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಗೋಪುರದ ನೆರಳು ಬಿದ್ದ ಜಾಗಕ್ಕೆ ನೀವೇನಾದ್ರೂ ಟಾರ್ಚ್ ಹಾಕಿದ್ರೆ ಅದು ಕಾಣಿಸೋದೇ ಇಲ್ಲ. ಹಾಗಾಗಿ ಟಾರ್ಚ್ ಹಾಕೋ ಹಾಗಿಲ್ಲ, ಹಾಗೆ ನೋಡ್ಬೇಕು. ನೋಡೋಣ ಇಲ್ಲಿಂತಾನೆ ಈ ಕಿಟಕಿಯ ಈ ಹೋಲ್ ಇದೆ ಅಲ್ವಾ, ಇದ್ರ ಮುಖಾಂತರ ಗೋಪುರವನ್ನ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡ್ತೀನಿ. ನೋಡೋಣ ಕಾಣಿಸುತ್ತಾ ಇಲ್ವಾ ಅಂತ. ಅವರೆಲ್ಲ ಕಿಟಕಿಲಿ ಬಗ್ಗೆ ನೋಡ್ತಾರೆ, ಇಲ್ಲೇನು ಇಲ್ಲ, ಅದ್ರದ್ದು ಗೋಪುರದ ಬೆಳಕು ಇಲ್ಲಿ ಉಲ್ಟಾ ಕಾಣಿಸುತ್ತೆ, ನೆರಳು. ಅದೇ ವಿಶೇಷ ಇಲ್ಲಿ. ಉಲ್ಟಾ ಗೋಪುರ ನೋಡಕ್ಕಂತೂ ವಿಪರೀತ ಜನ, ಅಲ್ಲಿನೇ ಕಾಣಿಸೋದು. ವಿರೂಪಾಕ್ಷ ಟೆಂಪಲ್ ಸುತ್ತ ಪ್ರದಕ್ಷಿಣಾ ಪಥ ಇದು. ಮೇಲ್ಭಾಗ ಕಂಪ್ಲೀಟ್ ಎಂಟಿ ಇದೆ. ಇದು ನಿತ್ಯ ಅನ್ನದಾಸೋಹ. ಇಲ್ಲಿ ನೋಡಿ, ವಿರೂಪಾಕ್ಷ ಮಂದಿರದ ಮತ್ತೊಂದು ಸೈಡಲ್ಲಿ ತೋರಿಸ್ತಾ ಇದ್ದೀವಿ. ಅದು ಮೇನ್ ಎಂಟ್ರೆನ್ಸ್, ಫ್ರಂಟ್. ನೀವು ಮೇನ್ ಎಂಟ್ರೆನ್ಸ್ ಹಿಂಗೆ ಒಳಗಡೆ ಬರೋದಲ್ಲಿ ಇದು ಏನು ದೇವಸ್ಥಾನದ ಒಳಗಡೆ ನೀವು ಬಂದರೆ ಬಲಭಾಗ, ಅಲ್ಲಿ ಎಡಗಡೆ ನಿಮಗೆ ಆಚೆ ಪಕ್ಕದಲ್ಲಿ ಹೇಮಕೂಟ ಪರ್ವತ ಕಾಣಿಸುತ್ತೆ ನೋಡಿ. ಹೌದು, ಕಲ್ಯಾಣಿ ಎಲ್ಲ ಇದೆ ಸುತ್ತಮುತ್ತ ಪರಿಸರ. ಎಲ್ಲರ ಥರ ಸುಮ್ಮನೆ ಅಲ್ಲೇ ಮೇನ್ ರೋಡಲ್ಲಿ ಬಂದೆ, ಮೇನ್ ರೋಡಲ್ಲೇ ತೋರಿಸಿದೆ, ಇಂಪಾರ್ಟೆಂಟ್ ತೋರಿಸಿದೆ, ಆ ಥರ ಅಲ್ಲ. ಯಾಕ್ರೋ ವಾರಗೊಂಟ್ರು ಬಿಡ್ರೋ ಹೋಗ್ಲಿ. ಸಹ ಬಾಳ್ವೆಯಿಂದ ಬಾಳ್ಬೇಕ್ರ ನೀವು. ಒಬ್ಬರು ನೋಡಿದೊಬ್ರು ಜಗಳ ಮಾಡಕ್ಕೆ ಹೋಗ್ತೀರಾ ನೀವು. ಓಯ್ 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 ಬರ, ಏಯ್ ಏಯ್ ಬರ, ನೀ ಬರ. ಎಲ್ಲಿ ನೋಡ್ರೆ ಬರೀ ಕಿತ್ತಾಡೋದೈತೆ ನಿಮ್ದು. ತಿಪ್ಪೆ ನಿಂದು ಸ್ವಂತ ಅಲ್ಲ, ಅವಂದು ಸ್ವಂತ ಇಲ್ಲ. ಕಿತ್ತಾಡೋದು ಮಾತ್ರ ಈ ಬೇರೆ ಕಡೆಯಿಂದ ಬಂದವರೆಲ್ಲ ಸೇರ್ಕೊಂಡು ಕಿತ್ತಾಡ್ತೀರಾ. ಏಯ್ ಹೋಗ, ಏಯ್ ಹೋಗ, ನಡಿ ಏನು ಜಗಳ ನಿಂದು? ಹಾಂ ನಡಿಯಾ, ಹೋಗ, ಜಗಳ ಏನಕ್ಕೆ, ಹೋಗ ನಡಿ. ಜಗಳ ಮಾಡ್ತವೆ ಬಿಸಿಲಲ್ಲೂ ಕೂಡ. ಆರಾಮಾಗಿರೋದು ಮಲ್ಗೋದು ಬಿಟ್ಬಿಟ್ಟು. ನೋಡಿ, ಕೊಳದಲ್ಲಿ ಇಳಿಯುವವರು ಹುಷಾರಾಗಿರಿ, ಯಾಕಂದರೆ ಇಲ್ಲಿ ದೊಡ್ಡ ದೊಡ್ಡ ಮೊಸಳೆಗಳಿದ್ದಾವೆ ನೋಡಿ.
ಈಗ ನನ್ನ ಬಲಕ್ಕೆ ಏನು ಗೋಡೆ ಕಾಣ್ತಿದೆಯೋ ಇದೇ ವಿರೂಪಾಕ್ಷ ದೇವಸ್ಥಾನದ ಬಲಗೋಡೆ. ನಾನು ಆ ಗೋಡೆಯ ಪಕ್ಕದಲ್ಲಿದ್ದೀನಿ ನೋಡಿ. ಅಲ್ಲಿ ನೀವು ದೇವಸ್ಥಾನಕ್ಕೆ ಬಂದರೆ ಚಪ್ಪಲಿ ಸ್ಟ್ಯಾಂಡ್ ಇದೆ, ಒಂದು ಜೊತೆಗೆ 2 ರೂಪಾಯಿ ಅಲ್ಲಿ ಬಿಡ್ಬೋದು. ನಾಗ, ಚಂದ್ರ, ಶಿವ, ಸೂರ್ಯ ಅನ್ಸುತ್ತೆ. ಇದು ಹಂಪಿ ಫುಲ್ ನಕ್ಷೆ ಇದೆ. ತ್ರಿಮುಖ ನಂದಿ ಇದೆ ನಂದಿದು. ಹಂಪಿ ನಕ್ಷೆ ನೋಡಬೇಕು. ಅಕ್ಕ ನಂದಿ ಕಿವಿಲಿ ಏನೋ ಹೇಳ್ತವ್ರೆ. ನಂದಿ ಹತ್ರ ಹೋಗಿ ಕೇಳೋಣ ಅಕ್ಕ ಏನು ಹೇಳಿದ್ರು ಅಂತ. ಶಾಸನ ಓಡಾಡಬೇಕಾದ್ರೆ ಇದು ನೋಡಿ, ಈ ಮಧ್ಯಕ್ಕೆ ಇದು ಕಾಣಿಸುತ್ತೆ ನಿಮಗೆ, ಏನು 2 ಸ್ಟೋನು ಮಧ್ಯದಲ್ಲಿ ಮತ್ತೆ ಸ್ಟೋನ್ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಕಾಲುವೆ. ಇದು ಎರಡು ನಂದಿಗಳು ಅಗೇನ್ ಏನು ದ ಸಿಂಬಲ್ ಆಫ್ ಶಿವ ಟೆಂಪಲ್. ಕಲ್ಯಾಣ ಮಂಟಪದಲ್ಲೂ ನೋಡು ಆನೆ ಮತ್ತು ಆಯುಧ ಹಿಡ್ಕೊಂಡಿರೋರು. ಅದು ಇದು ಅನಿಸುತ್ತೆ ಮಾವುತ, ಆನೆ ಮತ್ತು ಮಾವುತ. ನೋಡಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಯಾಕಂದರೆ ಮದುವೆ ಅನ್ನೋದೇ ಒಂದು ಶುಭ ಸಮಾರಂಭ ಅಲ್ವಾ. ಸೊ ಹಂಗಾಗೆಲ್ಲ ಫುಲ್ ಡ್ಯಾನ್ಸ್ ಮಾಡ್ತಾ ಇರೋರು ನೋಡಿದು. ಒಂದೊಂದು ಕಲ್ಲಲ್ಲಿರೋ ಕಂಪ್ಲೀಟ್ ಏನೋ ಒಂದೊಂದು ಸ್ಟೋನಲ್ಲೇ ಮಾಡಿರೋ ಸ್ಟ್ರಕ್ಚರ್ ಇದು. ಕಂಪ್ಲೀಟ್ ಒಂದು ಪಿಲ್ಲರ್ ಒಂದು ಕಂಪ್ಲೀಟ್ ಸ್ಟೋನಲ್ಲೇ ಮಾಡಿರೋದು ಇದು. ಇದು ನೋಡು, ಇದಿಷ್ಟು ದೊಡ್ಡದಿದೆ. ಎಷ್ಟು ದೊಡ್ಡ ಕಲ್ಲಲ್ಲಿ ಕೆತ್ತಿರಬಹುದು. ಮತ್ತು ಅದರಲ್ಲೂ ಇಂಡಿವಿಜುವಲ್ ಚಿತ್ರಗಳು. ಯಾವುದಪ್ಪ ಗೊತ್ತಿಲ್ಲ ಇದೇನು ಅಂತ. ಇದು ಕಾಂಕ್ರೀಟ್ ಹಾಕಿದ್ದು ಡೇಟ್ ಇರಬೇಕು ಇದಕ್ಕೆ. 1963 ಇದನ್ನು ಹಾಕಿರೋದು.
ಇವರೆಲ್ಲರೂ ಮದುವೆ ಸಂಭ್ರಮದಲ್ಲಿರೋರು ಇವರು ಚಿತ್ರದಲ್ಲೇ. ಒಂದೊಂದು ಕಂಬದಲ್ಲೂ ಒಂದೊಂದು ಡಿಸೈನ್ ಅಲ್ಲ. ಹಾಂ, ಅಂದರೆ ಕಲ್ಯಾಣ ಮಂಟಪ ಅಂದರೆ ಮೇನ್ ಎಲ್ಲ ಕೆಲಸಗಳು ನಡೀತಾ ಇದ್ದು ಜಾಗನೇ ಇದು. 1, 2 ಈ 3 ಪಿಲ್ಲರ್ ಇದೆ ಅಲ್ವಾ. ಈ 3 ಪಿಲ್ಲರ್ ಏನು ಅಂತ ಹೇಳಿದ್ರೆ ಮೇ ಬಿ ಇಲ್ಲೇನೋ ಅದು ಸೆಂಟರಲ್ಲಿ ಏನೋ ಎಕ್ಸ್ಟ್ರಾ ಸಪೋರ್ಟಿಗೆ ಇರಲಿ ಅಂತ ಹಾಕಿದ್ದಾರೆ ಅನ್ಸುತ್ತೆ ಇದನ್ನು. ಮೋಸ್ಟ್ಲಿ ಇದಲ್ಲ, ಆ್ಯಕ್ಚುಲಾಗಿ ನೋಡು ಸ್ಟ್ರಕ್ಚರ್ ಈ ಥರ ಬಂದಿರೋದು. ಓಕೆನಾ. ಇಲ್ಲೇನು ಅಂತ ಹೇಳಿದ್ರೆ ಈ 3 ಪಿಲ್ಲರ್ಗೆ ಅದೇ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಅದು ಬೀಳುತ್ತೆ ಅನ್ನೋದಕ್ಕೋಸ್ಕರ ಏನಾದರೆ ಎಕ್ಸ್ಟ್ರಾ ಸಪೋರ್ಟ್ ಥರ ಹಾಕಿರ್ಬೇಕು. ಹಾಗಾಗಿ ಏನಂದರೆ ಸ್ವಲ್ಪ ಜಾಗ ಚಿಕ್ಕದಂತ ಅನ್ನಿಸ್ತಾ ಇದೆ. ಬಟ್ ಆ್ಯಕ್ಚುಲಾಗಿ ಪ್ಲೇಸ್ ಇರೋದು ಈ 3 ಬಿಟ್ಟರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೋ ಎಷ್ಟು ಕಂಪ್ಲೀಟ್ ಜಾಗ ಇದೆ ಅದು. ಇಲ್ಲಿ ನೋಡಿ ರಾಮ ಬಿಲ್ ಹಿಡ್ಕೊಂಡಿರೋದು. ಇಲ್ಲಿ ಮೇಲೆ ಹೋಗ್ಬೋದು. ಒಳಗಡೆ ಬಂದರೆ ಆಗೇನು ಮದುವೆಗೆ ಏನಾದರೂ ಬಂದವರಿಗೆ ಉಳ್ಕೊಳ್ಳೋಕೆ ಜಾಗ ರೆಡಿ ಆಗೋಕ್ಕೆ ಮದುಮಕ್ಳಿಗೆ ಅದಕ್ಕೆ ಏನಾದರೂ ಇದ್ದಿರ್ಬೋದು. ಬಟ್ ಇವಾಗ ಸ್ವಲ್ಪ ರಿಪೇರಿ ನಡೀತಾ ಇದೆ, ಅಲ್ಲಿ ಏನೂ ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ನೋಡೋಕ್ಕೂ ಆಗಲ್ಲ. ಇದು ನೋಡು, ಇದು ಫುಲ್ಲು ಒಂದೇ ಕಂಬ, ಇದು ಕಂಪ್ಲೀಟ್. ಇಲ್ಲಿ ನೋಡು, ಇಲ್ಲಿಂದ ನೋಡು ಒಂದು ಕಂಬದಲ್ಲೇ ಇಷ್ಟು ಡಿಸೈನಾ. ಇದು ಒಂದು ಪುನಃ ಈಚೆ ಇಲ್ಲಿ ನೋಡು ಎಷ್ಟು ದೊಡ್ಡದಾಗಿ ಡಿಸೈನ್ ಮಾಡಿದ್ದಾರೆ ಇದನ್ನು. ನೋಡು ಕಡೆ ಈಚೆ ಕೂಡ ಕಂಪ್ಲೀಟ್ ಎಂಟೈರ್ ಸ್ಟೋನ್ ಒಂದೇನೇ ಇದು. ಇಷ್ಟು ದೊಡ್ಡ ಡಿಸೈನ್ ಒಂದು ಕಲ್ಲಲ್ಲಿ ಎಷ್ಟು ದಪ್ಪ ಬಂಡೆ ಕಿತ್ತಿರ್ಬೇಕು ಇವರು, ಎಷ್ಟು ಪ್ಲ್ಯಾಂಡ್ ಇರಬೇಕು ನೋಡು. ನೋಡಿ ಇಲ್ಲೆಲ್ಲ ಜಾಯಿಂಟ್ ಮಾಡಿದೆ ಗೊತ್ತಾಗ್ತಾ ಇಲ್ಲ. ಇದು ಮೇಲುಗಡೆ 2 ಜಾಯಿಂಟ್ ಇದೆ, ಅದು ಗೊತ್ತಾಗುತ್ತಲ್ಲಿ. ಅದು ಬಿಟ್ಟರೆ ಇದು ಒಂದೇ ಒಂದು ಏಕಶಿಲೆ ಇದು. ಬಟ್ ತುಂಬ ದೊಡ್ಡಕ್ಕೆ ತೆಗೆದಿದ್ದಾರೆ ಮಾತ್ರ ಡಿಸೈನ್. ಅದು ಕೂಡ ಇಷ್ಟು ಡಿಸೈನ್ ಆಗಿ 1, 2, 3, 4, 5, 6 ಕಂಬಗಳನ್ನ ಮಾಡಿದ್ದಾರೆ. ಪ್ಲಸ್ ಇದೊಂದು ದೊಡ್ಡ ಕಂಬ 7, ಇದೊಂದು 8 ಅನಿಸುತ್ತೆ. ಇಲ್ಲ ನೋಡು, ಇಲ್ಲಿಂದ ಜಾಯಿಂಟ್ ಗೊತ್ತಾಗುತ್ತೆ ಅದ್ಮೇಲೆ. ಇದು ಕೂಡ ಅಷ್ಟೇ, ಇದೆಲ್ಲ ಆಲ್ಮೋಸ್ಟ್ ಒಂದು ಸಿಂಗಲ್ ಸ್ಟೋನಲ್ಲೇ ಮಾಡಿದಾರಪ್ಪಿ. ಗ್ರೇಟ್. ತ್ರಿಶಿಖರಿ ನಂಬರ್ 7. ಮೂರು ಮಂಟ ತ್ರಿಶಿಖರಿ ಏಕಶಿಖರ ಇರಬೇಕು. ಏನು ಸರ್ ಇದು ವಿಶೇಷ? ಅದೇ ಏನು ಟ್ರೈ ಮಾಡ್ತಾ ಇದ್ದೀರಾ? ತಿರುಗುತ್ತಾ? ಅಲ್ಲ ಆಗುತ್ತಾ ಅಟ್ಲೀಸ್ಟ್? ಹಾಯ್.
ನೀವು ಸರ್ ಎಲ್ಲಿಂದ ಬಂದಿದ್ದೀರಾ? ಸರ್ ಗುಲ್ಬರ್ಗ. ಯಾರ್ಯಾರು ಬಂದಿದ್ದೀರಿ? ನಾವು ನಮ್ಮ ಫ್ರೆಂಡ್ಸ್ ಸರ್. ಹೌದಾ? ಎಷ್ಟು ದಿವಸ ಆಯ್ತು ಬಂದು ಇವಾಗ? 2 days ಆಯ್ತು ಸರ್. 2 days. ಅಂಜನಾದ್ರಿ ಬೆಟ್ಟ ಹೋಗಿದ್ವಿ. ಹಾಂ ಹಾಂ. ಓಕೆ. ದರ್ಶನ ಮಾಡ್ಕೊಂಡು ಊರಿಗೆ ಹೋಗ್ಬಿಡ್ತೀವಿ ಸರ್. ಅವತ್ತು ಎಡಿಟಿಂಗ್ ನಾಳೆ ವರ್ಕ್ ಸ್ಟಾರ್ಟ್ ಮಾಡ್ಬೋದು. ರಜೆ ಅದೆಲ್ಲ ಸರ್ ಅದಕ್ಕೆ ಬಂದ್ವಿ. ಓಕೆ, ನೀವೆಲ್ಲ ಅಲ್ಲೇ ವರ್ಕ್ ಮಾಡೋದಾ ಗ್ರೂಪಲ್ಲಿ? ಓಕೆ, ನೀವು ಎಜುಕೇಷನಾ? ಓಕೆ ಓಕೆ ಓಕೆ. ಸರಿ ಸರ್, ಹೋಗಿ ಬನ್ನಿ, ಒಳ್ಳೇದಾಗಲಿ, ಹೋಗಿ ಬನ್ನಿ. ಬಾಯ್ ಬಾಯ್. ಬಾಯ್ ಬಾಯ್. ಹಾಂ ಹಾಂ, ಕಾರ್ತಿಕ ಮಾಸದ ವಿಶೇಷ. ನೀವು ಮೇಡಮ್ ಇಬ್ಬರೇ ಬಂದಿದ್ದೀರಾ ಫ್ಯಾಮಿಲಿ? ಹಾಂ, ಎಲ್ಲಿಂದ? ಹಾಂ ಹಾಂ ಹಾಂ. ಹೌದಾ? ಓಕೆ 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 ಓಕೆ. ಕಾರ್ತಿಕ ದೀಪ ಅಲ್ಲ? ಓಕೆ ಓಕೆ. ಈ ನಾಳೆಲ್ಲ ನಾಡಿದ್ದು ಫಲಪೂಜೆ ಅಂತ ಆಗುತ್ತೆ, ಇಲ್ಲಿ ವಿಶೇಷ ಇರುತ್ತೆ. ಹಾಂ ಹಾಂ. ಆದರೆ ಇವತ್ತು ಈ ಕಾರ್ತಿಕ ಮಾಸದಲ್ಲಿ ಹಚ್ಚೋದೊಂದು ಪ್ರತೀತಿ, ಮನೆ ದೇವರಿಗೂ ಈ ದೀಪ ಹಚ್ಚಿ ಇದು ಮಾಡ್ತೀವಿ. ಓಕೆ ಓಕೆ. ಇದು ಪ್ರತಿ ವರ್ಷ ಮಾಡ್ತೀರಾ ನೀವು? ಇಲ್ಲಿಗೆ ಬಂದು ಮಾಡ್ತೀರಾ ಹಂಪಿಗೆನೆ? ಓಕೆ ಓಕೆ. ಅದರಲ್ಲಿ ಎಷ್ಟು ದೀಪ ಇರುತ್ತೆ ಸರ್? ಈಗ ಮೇಡಮ್ ಹಚ್ತಿದ್ದಾರಲ್ಲ ಅದು 365 ದೀಪ ಇದೆ. ಅಂದರೆ ಒಂದರಲ್ಲಿ 365? ಓಕೆ, ಅದು ತುಂಬ ಬತ್ತಿಗಳು ಕಾಣ್ತಿದೆ ಅದರಲ್ಲಿ. 2 ಬತ್ತಿ ಹಚ್ಚೋದಲ್ವಾ? 365 365 ಅಂದರೆ 2 ವರ್ಷದ ಲೆಕ್ಕ. ಒಂದು ವರ್ಷಕ್ಕಂತ ಕೊಡ್ತಾರೆ. ಹಾಂ ಹಾಂ. 2 ಸೇರಿ 365 ಕೊಡ್ತಾರೆ, ಏನು ಗೊತ್ತಾಗ್ತಾ ಇಲ್ಲ. ಸರಿಯಾಗಿ ಹಚ್ತೈತೆ ಅಂತ. ಅದು ಗಾಳಿ ಜಾಸ್ತಿ ಇದೆಯಲ್ಲ, ಆಮೇಲೆ ದಪ್ಪ ಇದೆ ಅದು ಸ್ವಲ್ಪ. ಹ್ಞೂ ಸರ್. ಒಂದು ತಗ ಒಂದು ತಮ್ಮದೇವು. ನಂದು ಹಾವೇರಿ, ಇರೋದು ಬ್ಯಾಂಗ್ಳೂರಲ್ಲಿ. ತಾವು ಫಲಪೂಜೆ. ಫಲಪೂಜೆ ಏನು ಸರ್ ವಿಶೇಷ ಅದು? ಅದು ಅವರಿಬ್ಬರು ಮದುವೆ ಅದೇನು ನಡೀತಿರುತ್ತೆ. ಅಂದರೆ ಇದು ಗಿರಿಜಾ ಕಲ್ಯಾಣದ ಕಲ್ಯಾಣೋತ್ಸವ ಅಂತಾರಲ್ಲ, ಆ ಟೈಪ್ ಪಾರ್ವತಿ ಪರಮೇಶ್ವರರು ಇಲ್ಲಿ ವಿವಾಹ ಆಗಿದ್ದು ಒಂದು ಪ್ರತೀತಿ. ಅದು ಮೋಸ್ಟ್ಲಿ ಡಿಸೆಂಬರ್. ಹಾಂ ಹೌದಲ್ವಾ? ಡಿಸೆಂಬರ್ 17ನೇ ಇಲ್ಲಿ ಬಂತೆ. ಇನ್ನೇ ನಾಳೆ ಬಿಟ್ಟು ನಾಡಿದ್ದೆ. ನಾಡಿದ್ದೆ. ಕರೆಕ್ಟ್ ಕರೆಕ್ಟ್. ಇದೇ ದೇವಸ್ಥಾನದಲ್ಲಿ ನಡೆಯೋದು. ಇದೇ ಹಾಂ, ಎಸ್ ಎಸ್, ಕರೆಕ್ಟ್ ಕರೆಕ್ಟ್. ಹೌದು ಹೌದು. ಹ್ಞೂ ಹ್ಞೂ ಹ್ಞೂ. ಸೊ ಅದ್ರ ಭಾಗವಾಗಿಯೇ ಇವತ್ತು ಪೂಜೆಗಳು ಅರ್ಚನೆಗಳೆಲ್ಲ ನಡೀತಾ ಇತ್ತ ಅಂತ ಅಲ್ಲ? ಅಂದರೆ ಅದೊಂಥರ ಈಗ ಏನೋ ಮದುವೆ ಮುಂದೆ ನಡೆಯೋ ಕಾರ್ಯಕ್ರಮಗಳು, ಪೂಜೆಗಳು ಇರುತ್ತಲ್ಲ ಮನೇಲಿ ನಾವು ಹೆಂಗೆ ಮಾಡ್ತೀವಲ್ಲ ಆ ಥರ. ಸರಿ 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 ಸರಿ. ಹೆಣ್ಣವರಾಗಿರ್ತಾರೆ, ಗಣ್ಯರಾಗಿರ್ತಾರೆ. ಹಾಂ ಹಾಂ. ಆ ಥರ ಏನು ಪ್ರತಿ ಒಂದು ಇವತ್ತು ನಾಳೆ ನೈಟು ಫುಲ್ ಜನ ಇರುತ್ತೆ ಇಲ್ಲಿ. ಹ್ಞೂ. ನೈಟಲ್ಲಿ ಬೆಳತನ ಕಾರ್ಯಕ್ರಮಗಳು ಇರ್ತವೆ. ನಾಳೆ ಬೆಳಗ್ಗೆ ಫಲಪೂಜೆ ಇದ್ದಾಗ ಸರಿ ಸರಿ ಸರಿ. ಮರುದಿವ್ಸ ಹಿಂದ್ಗಡೆ ಹಾಂ ಹಾಂ. ಬೆಳತನ ಜನ ಇರುತ್ತೆ. ಆಯ್ತು 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 ಆಯ್ತು. ಹಾಂ ಹಾಂ ಹಾಂ. ಹ್ಞೂ ಸರಿ ಸರ್, ಆಗಿದ್ರೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. 365 ದೀಪ ಇರುವಂಥದ್ದು ಎರಡಲ್ಲಮ್ಮ ಬತ್ತಿ. ಹಾಂ, 365 ಬತ್ತಿ ಇರುವಂಥದ್ದು 2. ಅದು ಕೆಳಗಡೆ ಇದೆಯಲ್ಲ, ಸ್ವಲ್ಪ ತೆಗೆದು ಕೆಳಗಡೆ. ಅಮ್ಮ ಸ್ಮೈಲ್ ಮಾಡಿ ಹಿಂಗೆ. ಹಾಂ ಸೂಪರ್. ಇನ್ನೊಂದೆರಡು ಉದ್ದಿನ ಕಟ್ಟಿ ತಗೊಳ್ಳಿ ಅದ್ರ ಜೊತೆಗೆ ಬೆಟರ್. ಹೌದು ಹೌದು, ಅಷ್ಟೇ ಗೊತ್ತಿರಷ್ಟೇ. ಹೌದು. ಶ್ರೀಕೃಷ್ಣ ದೇವರಾಯ. ಶ್ರೀ ಇಲ್ಲ ಇಲ್ಲ, ಆಚೆ ಇರ್ಬೇಕಮ್ಮ. ಶ್ರೀ ಕೃಷ್ಣ ದೇವರಾಯ. ಕರೆಕ್ಟ್. ವಾಟ್ ಇಸ್ ದಿಸ್? ಅದು ಗೊತ್ತಿಲ್ಲ. ಗೊತ್ತಿಲ್ಲ. ಐ ಥಿಂಕ್ ಋತು ಮಸ್ತು ನಮಸ್ತು. ಋಷಂ. ಶುಭಮಸ್ತು ನಮಸ್ತು. ಶುಭಮಸ್ತು ನಮಸ್ತು. ಶುಭಮಸ್ತು ನಮಸ್ತು. ಹಾಂ ಕರೆಕ್ಟ್. ಮತ್ತೆ ಅದು ಗೊತ್ತಾಗಲ್ಲ, ಹಳೆಗನ್ನಡ ಅಲ್ಲ, ಸ್ವಲ್ಪ ಕಷ್ಟ. ನೋಡಿ, ಎರಡೂ ಭಾಗನೂ ಇನ್ಸ್ಕ್ರಿಪ್ಷನ್ ಇದೆ. ಅಗೇನ್ ನೋಡು, ನಾವು ಅಲ್ಲಿ ನೋಡಿದ್ವಲ್ಲ ಒಂದೇ ಸ್ಟೋನಲ್ಲಿ ಇಷ್ಟು ಡಿಸೈನು, ಇದು ಕೂಡ ಅದೇ ಥರ ಒಂದೇ ಸ್ಟೋನಲ್ಲೇ ಕಂಪ್ಲೀಟ್ ಡಿಸೈನು. ಅದು ನೋಡು ಒಳಗಡೆ ಎಷ್ಟು ಚೆನ್ನಾಗಿದೆ. ಏನಿದು? ಗೌಕಾತಣಿ ಬಿನಾ.
ಭಿನ್ನ ಏನೋ ಬರತ್ತಿಲ್ಲ. ಹಳೆಗನ್ನಡ ನಾಲ್ಗೆನೇ ತಿರುಗಲ್ಲ, ಅರ್ಥನೂ ಆಗಲ್ಲ ಬೇಗ. ಇದು ನೋಡಿ, ಇದು ಡಿಫ್ರೆಂಟ್ ಆಗಿದೆ. ಇದೆರಡು ಸ್ಟೋನ್ ತುಂಬ ಡಿಫ್ರೆಂಟ್ ಆಗಿದೆ. ಇದು ಕಂಪ್ಲೀಟ್ಲಿ 600 ವರ್ಷಗಳ ಹಿಂದಿನ ಪೇಂಟಿಂಗ್, ಒರಿಜಿನಲ್ ಪೇಂಟಿಂಗ್. 600 ವರ್ಷಗಳ ಹಿಂದಿನ ಒರಿಜಿನಲ್ ಪೇಂಟಿಂಗ್. ಅದು ಆ್ಯಕ್ಚುಲಿ ಫೇಸ್ ಕಟ್ ನೀವು ಎಕ್ಸಾಕ್ಟ್ಲಿ ನೋಡಬೇಕು ಅಂದರೆ ಹಿಂಗೆ ತಿರುಗಬೇಕು ನೋಡಿ. ಹಿಂಗೆ ತಿರುಗಿಬಿಟ್ರೆ ನಿಮಗೆ ಎಕ್ಸಾಕ್ಟ್ಲಿ ಯಾರು ಎಲ್ಲಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ಇದು ಕಂಪ್ಲೀಟ್ ಗಿರಿಜಾ ಕಲ್ಯಾಣದ್ದೇ ಇನ್ಫಾರ್ಮೇಷನ್. ಬಟ್ ಇಲ್ಲಿರೋ ಪಿಕ್ಚರ್ ಎಕ್ಸಾಕ್ಟ್ಲಿ ಬಂದು ಮನ್ಮಥ ಶಿವನಿಗೆ ಬಾಣ ಹೊಡಿತಾ ಇರೋದು. ಆ ರೈಟ್ ಸೈಡಲ್ಲಿರೋದು ಶಿವ, ಮನ್ಮಥ. ಇದೆಲ್ಲ ಆಲ್ಮೋಸ್ಟ್ 600 ಇಯರ್ಸ್ ಓಲ್ಡ್ ಒರಿಜಿನಲ್ ಪೇಂಟಿಂಗ್. ಏನೋ ಭಕ್ತ ಮಾರ್ಕಂಡೇಯ, ಯಮ ಮಾರ್ಕಂಡೇಯನ ಜೀವ ತಗೊಂಡು ಹೋಗಿ ಬಂದಾಗ ಅವನನ್ನು ಕಾಪಾಡುವಂಥ ರೀತಿ. ಆಮೇಲೆ ಇದು ಮಹಿಷಾಸುರ ಮರ್ದಿನಿ. ನೋಡಿ, ಇಲ್ಲಿಂದ ಮೇಲ್ಭಾಗ ಇದು ಬೇರೆ ಸ್ಟೋನು, ಮತ್ತು ಇದು ಒಂಥರ ಈ ಥರ ಯು ಶೇಪಲ್ಲಿ ಬಂದಿರೋದು ಡಿಸೈನ್. ಇದು ಯು ಶೇಪಲ್ಲಿ ಕರ್ವ್ ಆಗಿದೆ ಕಂಪ್ಲೀಟ್ ಕಲ್ಲು. ಇದೇನು ಆಡುವ ಇದು ಡಿಸೈನ್ ಏನು ಮಾಡಿದ್ರೆ ಡಿಸೈನ್ ಸೇರ್ಕೊಂಡು ನಾ ಹೇಳ್ತಾ ಇರೋದು. ಈಶ್ವರ ಇದೇ ಸ್ಟೆಪ್ಸಿಂದ ಮೇಲೆ ಎತ್ತು ಹೋಗಿದ್ರೆ ರೈಟಲ್ಲಿನೇ ಗೋಪುರ ಉಲ್ಟಾ ಆಗಿರೋ ನೆರಳು ಕಾಣಿಸುತ್ತಲ್ವ, ಅದು ಕಾಣೋದು. ಎಷ್ಟು ಪೇಂಟಿಂಗ್ಸ್, ಓಲ್ಡ್ ಪೇಂಟಿಂಗ್ಸ್.
600 ಇಯರ್ ಓಲ್ಡ್ ಪೇಂಟಿಂಗ್ ಉಳಿದಿರೋದು. ಎಲ್ಲೋ ಇದೆ, ಬ್ಲೂ ಇದೆ, ಮೆರೂನ್ ಕಾಣ್ತಾ ಇದೆ ಅಲ್ಲೆಲ್ಲ ಉಳಿದಿರೋದು. ಇದು ಆಮೆ ಮತ್ತು ನಾಗದೇವರು. ನೋಡಿ ಇಲ್ಲಿ ಸೀಲಿಂಗ್ ಮೇಲೆ ಫುಲ್ ಡಿಸೈನ್ಸ್ ಇದೆ, ಪೇಂಟಿಂಗ್ಸು ಡಿಸೈನ್ಸ್ ಎಲ್ಲ ಇತ್ತು, ಎಲ್ಲ ಹೋಗಿದೆ. ಗುಲಂಜಿ ಮಾಧವ ಸ್ವಾಮಿ ಡೌನಿಗೆ ಹೋಗ್ಬೇಕು ಅತ್ಲಾಗೆ. ನಂದೀಶಣ್ಣವರೇ, ಹೊಟ್ಟೆ ಹಸಿತಾ ಇದೆ, ಬಾಳೆಹಣ್ಣು ಕುಡಿಸಿ. ಗುಲಗಂಜಿ ಮಾಧವ ನೋಡಿ, ಇಷ್ಟು ಕೆಳಗಡೆ ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಇದನ್ನು. ಬಗ್ಗಿ ಬರಬೇಕು, ಚಿಕ್ಕ ಜಾಗ. ಹುಲಿ ಇದೆ ಒಳಗಡೆ, ಹುಲಿ. ನವಗ್ರಹ ಮೂರ್ತಿಗಳು. ನಂದಿ ಮೇಲೆ ಶಿವನ ಇದು. ಹೌದು, ನಂದಿ ಫೇಸ್ ಕಟ್ ಎರಡಿದೆ. ಈಚೆ ಒಬ್ರು ಇದ್ದಾರೆ, ಆಚೆ ಒಬ್ರು ಇದ್ದಾರೆ. ಹಿಂಭಾಗ ಇನ್ನೊಬ್ರು ಇದ್ರೆ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಇದು ಇವರ ಬಾಡಿ ಇರ್ಬೋದು.
ಭುವನೇಶ್ವರಿ ದೇವಿ ಕರ್ನಾಟಕದ ಕುಲದೇವತೆ. ಚಂಡಿಕೇಶ್ವರ ಸ್ವಾಮಿಗಳು. ನಮಗೆ ಒಬ್ರು ಅಂಕಲ್ ಹೇಳಿದರು, ನೀವು ಇಲ್ಲಿ ಹಂಪಿಗೆ ಬಂದಾಗ ದೇವಸ್ಥಾನ ಎಲ್ಲ ತಿರುಗಿ ಕೊನೆಗೆ ಇಲ್ಲಿ ಚಂಡಿಕೇಶ್ವರ ಅಂತ ಹೇಳಿ ದೇವರಿದ್ದಾರೆ, ಇವ್ರಿಗೆ ಬಂದು ಅವ್ರ ಹತ್ರ ಹೇಳಬೇಕಂತೆ, ನೀವು ಈ ಥರ ಬಂದಿದ್ದೀವಿ, ಎಲ್ಲರನ್ನೂ ದರ್ಶನ ಮಾಡಿದ್ದೀವಿ ಅಂತ, ತುಂಬ ಒಳ್ಳೇದಾಗುತ್ತೆ ಅಂದರು. ನೀವು ಇಲ್ಲಿ ದರ್ಶನ ಮಾಡಿ ಹೊರಗಡೆ ಬಂದ ತಕ್ಷಣವೇ ಇಲ್ಲೇ ಇದೆ, ಇಲ್ಲೇ ಹಾಕಿದ್ದಾರೆ ಚಂಡಿಕೇಶ್ವರ ಅಂತ ಹೇಳಿಬಿಟ್ಟು, ಶಿವದರ್ಶನಂ ದೇಹಿಮೆ ಫಲಂ, ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ ಚಿಕ್ಕದಾಗಿ. ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಇದು, ಸ್ವಲ್ಪ ನೋಡಿ ಸ್ವಾಮಿಗೆ ತಿಳಿಸ್ಬಿಟ್ಟು ನೀವು ಬಂದಿದ್ದೀನಿ ಅಂತ ತಿಳಿಸ್ಬಿಟ್ಟು ಹೊರಡಿ. ಒಳಗಡೆ ಇದ್ದಾರೆ ಚಿಕ್ಕದಾಗಿ. ದೊಡ್ಡ ದೊಡ್ಡ ಗಂಟೆ. ನೋಡಿ, ದೇವಸ್ಥಾನದ ಒಳಭಾಗ ಒಂದು ಶಿಲಾಶಾಸನ ಇದೆ. ಫ್ರಂಟ್ ಮೇನ್ ಗೋಪುರ. ಇದು ಇವಾಗ ಇಲ್ಲಿಂದನೇ ಎಕ್ಸಿಟ್ ಆಗಿರೋದು ದೇವಸ್ಥಾನ ನೋಡಿಕೊಂಡು. ಈಶ್ವರ ಸ್ವಾಮಿ ಇದರ ಒಳಗಡೆ.
ದುರ್ಗಾದೇವಿ ಮಂದಿರ. ಹೊಯ್ಸಳರ ಲಾಂಛನ. ಇಲ್ಲಿರೋದು ಮನ್ಮಥ ಹೊಂಡ ಇದು. ಓ ಇಲ್ಲೇ ಹಂಗಾರೆ ಇದು ನಡೆಯುತ್ತೆ ತೆಪ್ಪೋತ್ಸವ. ತೆಪ್ಪೋತ್ಸವ. ಆಮೇಲೆ ಇದಪ್ಪ ಅವ್ರು ಹೇಳಿದ್ರಲ್ಲ, ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಹಾಂ ಹೌದು. ಇದು ಮಾಡ್ತಾರೆ. ಗರ್ಭಗೃಹ, ಅಂತರಾಳ, ತೆರೆದ ಸಭಾಮಂಟಪ, ದುರ್ಗಿ ಎಂದು ಕರೀತಾರೆ. ಮಹಿಷಾಸುರ ಮರ್ದಿನಿಯ 3 ಅಡಿ ಎತ್ತರದ ಮೂರ್ತಿ ಶಿಲ್ಪವಿದೆ. ತನ್ನ ಕೈಗಳಲ್ಲಿ ಶಂಖ, ಚಕ್ರ, ತ್ರಿಶೂಲ, ಗದೆ, ಬಿಲ್ಲು, ಬಾಣ ಸರಳವಾಗಿದೆ ಮತ್ತು ವಿವಿಧ ಶಿಲ್ಪಗಳನ್ನು ಅಲಂಕರಿಸಿದ್ದಾರೆ. ಈ ದೇವಾಲಯದಲ್ಲಿ ಕುರುಗೋಡು ಸಿಂಧರ ಕಾಲದ ಕ್ರಿಸ್ತಶಕ 1199 ಶಾಸನವಿದೆ. ಇದರಲ್ಲಿ ಹಂಪೆಯನ್ನು ಪಂಪಾತೀರ್ಥ, ವಿರೂಪಾಕ್ಷ ತೀರ್ಥ, ಪಂಪಾವರ ಕ್ಷೇತ್ರ ಎಂಬುದಾಗಿ ಹೇಳಿದೆ. ಅಲ್ಲಿ ಒಳಗಡೆ ಇದೆಯಲ್ಲ ಅದೇನು, ಇದ್ರದ್ದು ಫೋಟೋ ಏನು ತಗೊಳ್ಳಿಲ್ಲ. ಅದೇ ಶಾಸನ ಒಳಗಡೆ ನಿಲ್ಲಿಸಿದ್ದಾರೆ. ವಿಡಿಯೋ ತಗೊಂಡೆ. ಶಿವಾಲಯ ಮತ್ತೆ ಖಾಲಿ. ಇವ್ರೇನು ಮಾಡ್ತಿದ್ದಾರೆ? ಇಲ್ಲೂ ದೇವಾಲಯ ಇದೆ, ಪೂರ್ತಿ ಬಿದ್ದೋಗಿದೆ, ಎಲ್ಲ ಹಾಳಾಗಿದೆ. ಇದು ತುಂಬ ಸ್ಮೆಲ್ ಬರ್ತಾ ಇದೆ ಒಳಗಡೆ. ದೇವಸ್ಥಾನ ಫುಲ್ ಸ್ಮೆಲ್ ಬರ್ತಿದೆ ಒಳಗಡೆ. ಇದು ಯಾವ್ದು ಹೇಳು? ಬಾವ್ಲಿ. ನೋಡಿ, ಇದೇ ದ್ವಾರದ ಮೂಲಕ ಹೋದರೆ ನೀವು ನದಿಗೆ ಹೋಗ್ಬೋದು. ಮತ್ತು ಇಲ್ಲಿ ನೋಡಿ, ಕಲ್ಲುಗಳೆಲ್ಲ ನಡೆದು ಎಷ್ಟು ನೈಸಾಗಿ ಹೋಗಿದೆ. ನೋಡ್ದಪ್ಪಿ, ಕಲ್ಲುಗಳು ಎಷ್ಟು ನೈಸಾಗಿದೆ ನೋಡೋದು. ಸುಮಾರು ವರ್ಷದಿಂದ ಎಲ್ಲರೂ ನಡೆದು ಫುಲ್ ನೈಸಾಗಿ ಹೋಗಿದೆ ಕಲ್ಲುಗಳು. ನಂದೀಶ್ವರಗೌಡ, ನಾನು ನಂದೀಶ್. Don't swim in the river.
ಹ್ಞೂ